ಬುದ್ಧಿ ಸಿಗಿಸ್ಕೆಟ್ ಬುದ್ಧಿನ ಯಾವ ಬುದ್ಧಿ ಕಲ್ತಿರೋದು ನೀವು ನೋಡಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು DS ಕಪಲ್ ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ ಮನೆಯವ್ರಿಗೆಲ್ಲ ಸೇರಿ ಫ್ರ್ಯಾಂಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಏನು ಫ್ರ್ಯಾಂಕು ಏನು ಎಲ್ಲ ನಿಮಗೆ ಹೋಗ್ತಾ ತಿಳಿಸ್ತೀವಿ, ಓಕೆನಾ? ಗೈಸ್, ಜೋಲೋ ಚಿಪ್ಸ್ ತಗೊಂಡು ಫ್ರ್ಯಾಂಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ದರ್ಶನ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಹಂಗೆ ಕೊಟ್ಟರೆ ತಿನ್ನಲ್ಲ ಅವರು. ಸೊ ಅದಕ್ಕೆ ಬ್ರೆಡ್ ರೋಸ್ಟ್ ತಂದು ಮಾಡೋಣ, ಅದರೊಳಗಡೆ ಹಾಕಿ ಕೊಡ್ತೀವಿ. ಹೇಗಿರುತ್ತೆ ಏನು ಆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ನೋಡಿ, ಫುಲ್ಲು ಸ್ಕಿಪ್ ಮಾಡೋದು ಥರ. ಗೈಸ್, ದರ್ಶು ಅವರು ಅನ್ಬಾಕ್ಸ್ ಮಾಡ್ತಿದ್ದಾರೆ ಅದನ್ನು. ಯಪ್ಪ, ಬಾಕ್ಸ್ ನೋಡಿದ್ರೇ ಭಯಂಕರ. ನೋಡಿ ಗೈಸ್, ಬಾಕ್ಸು ಮತ್ತು ದರ್ಶು ಅವ್ರ ಶರ್ಟು ಸೇಮ್ ಪಿಂಚ್ ಮ್ಯಾಚಿಂಗ್ ಇರಲಿ. ಇಲ್ಲಿ ಬೈಲ್ ಹತ್ರದಿಂದ ತೋರಿಸ್ತೀನಿ ಅದನ್ನು. ನೋಡು, ನೋಡಿ ಫಸ್ಟ್ ಒಳಗಡೆ ಹೆಂಗೈತೆ ಅಂತಂದ್ರೆ ಅದು ನೋಡೋಕೆನೆ ಸಿಕ್ಕಾಬಟ್ಟೆ ಥ್ರಿಲ್ಲಿಂಗ್ ಆಗೈತೆ. ನೋಡಿ, ಇಷ್ಟಕ್ಕೆ ಬರೀ 50 ಗ್ರಾಮ್ಗೆ ಇದು ಸಮಥಿಂಗ್ ನೋಡಿ 249 ಇದೆ. ಬಟ್ ಫ್ಲಿಪ್ಕಾರ್ಟಲ್ಲಿ ಏನಾದ್ರು ನೀವು ಬುಕ್ ಮಾಡಿದ್ರೆ 350 ರೂಪೀಸ್ ಸಮಥಿಂಗ್ ಅದಾಗುತ್ತೆ. ನೋಡ ಇವತ್ತು ಹೆಂಗಿರುತ್ತೆ ನೋಡಿ, ನೋಡೋಕ್ಕೆ ಚಿಕ್ಕದು ಇಷ್ಟೇ ಇರೋದು. ಹೌದು, ಇಷ್ಟೇ ಫೋಲ್ಡ್ ಮಾಡಿದ್ರೆ ನೋಡೋಕ್ಕೆ ಇಷ್ಟು ಭಯಂಕರವಾಗೈತೆ. ಇನ್ನು ತಿಂದರೆ ಏನು ಕತೆನೋ, ತಿಂದವ್ರಿಗತೆ ಗೋವಿಂದ. ಗೈಸ್, ಇವಾಗ ಬೇಕ್ರಿಗೆ ಹೋಗ್ತಾ ಇದ್ದೀವಿ ಟೋಸ್ಟ್ ತೊಗೊಬರೋಕ್ಕೆ. ಅವ್ರಿಗೆ ಯಾವ ಥರ ಚಾಲೆಂಜ್ ಇಕ್ತಾ ಇದ್ದೀವಿ ಅಂದರೆ, ಟೋಸ್ಟ್ ತೊಗೊಬರ್ತೀವಿ, ಯಾರು ಫಸ್ಟ್ ತಿಂತಾರೆ ಅವರೇ ಗೆಲ್ಲೋದು ಅನ್ನೋ ಥರ ಫ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಬನ್ನಿ, ಇವಾಗ ಬೇಕ್ರಿಗೆ ಹೋಗ್ತಾ ಇದ್ದೀವಿ, ಹೇಗಿರುತ್ತೆ ಏನೋ ನೋಡೋಣ. ನೋಡಿ, ಬೇಕ್ರಿಗೆ ಬಂದಿದ್ದೀವಿ ಟೋಸ್ಟ್ ತೊಗೊಳಕ್ಕೆ. ಚಿನ್ನಮ್ಮ ತೊಗೋತಿದ್ದಾರೆ, ಇದು ತೊಗೊಂಡ್ಮೇಲೆ ತೋರಿಸ್ತೀವಿ. ನಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಇಲ್ಲ ಸ್ಪ್ಲಿಟ್ಟಾಗಿ ಹಾಕೋದನ್ನು ಸ್ಪ್ಲಿಟ್ ಮಾಡು, ಸ್ವಲ್ಪ ದೂರ ಸ್ಪ್ಲಿಟ್ ಮಾಡು. ಗೊತ್ತಾಗಲ್ಲ ಯಾರೋ ಹಾಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋದು, ಆನಿಯನ್ ಫ್ಲೇವರಿಂದ ಗೊತ್ತಾಗಲ್ಲ. ಸಾಕು. ಬೇಗ ಹಾಕು, ಟೈಮ್ ಆಗುತ್ತೆ. ಅವ್ರು ಏನಾರು ಅನ್ಕೊಂಡ್ಬಿಡ್ತಾರೆ ಆಮೇಲೆ, ಎಲ್ಲೋದ್ರಿ ಇವ್ರು ಏನೋ ಮಾಡ್ಕೊಬತ್ತವ್ರೆ ಅಂತ. ಹಾಕಾಯ್ತಾ ಇಲ್ಲ? ಸಾಕು. ಇದಿಷ್ಟಿರಲಿ. ಫೈನಲಾಗಿ ರೆಡಿ ಆಗಿದೆ. ಇವತ್ತು ಯಾರ್ಯಾರು ಏನು ಕಥೆನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನನಗೆ ಈಗಿನ ಗೊತ್ತಾಡ್ಕೊಳಕ್ಕಾಗ್ತಾ ಇಲ್ಲ. ಫೈನಲಿ ಪ್ಲೇಟ್ಗೆ ರೆಡಿ ಆಗ್ತಿದೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಯಾರು ಫಸ್ಟ್ ತಿಂತಾರೆ ಅವ್ರಿಗೊಂದು ಗಿಫ್ಟ್ ಇದೆ. ಅತ್ತೆ ಅವ್ವ ತಿಂತಿದ್ದಾರೆ. ನನಗೇನೋ ನಮ್ಮ ಮಮ್ಮಿ ತಿಂತದಪ್ಪ ಬೇಗ. ಇಲ್ಲ, ನಮ್ಮವ್ವ ಮಮ್ಮಿ ಫಿಕ್ಸ್ ಫಸ್ಟ್. ನಮ್ಮವ್ವ ನೋಡೋಣ. ನೋಡಿ, ಅತ್ತೆ ತಿನ್ಬಿಡ್ತದ ಅವ್ವ ಅಂದ್ಬಿಟ್ಟು ಫಾಸ್ಟಾಗಿ ತಿಂತಿದ್ದಾರೆ. ಅವನು ಕೂಡ, ಅವ್ವ ನಾನು ನಿನ್ಮೇಲೆ ಹಾಕಿದ್ದೀನಿ ಮಮ್ಮಿ, ನಾನು ನಿಮಗೆ ನೋಡುವ. ನೋಡಿ, ನಮ್ಮ ಅಜ್ಜಿ ಒಂದತ್ತು ವೆಯ್ಟಿಂಗು. ಏನಿಲ್ಲ, ತಿನ್ಕೊಂಡು ಬೇಗ ಮಮ್ಮಿ ಚಾಲೆಂಜು. ನಮ್ಮ ಅವನ್ ನೋಡಿ ಗೈಸ್, ಆಗೋಯ್ತವ. ನೋಡಿ ಗೈಸ್, ನಮ್ಮವ್ವ ಮೋಸ ಮಾಡ್ತಾವ್ರೆ. ಅವ ಮೋಸ ಎಲ್ಲ ಇಲ್ಲ ಪಾಪ. ಅತ್ತೆ ನೋಡು, ನೋಡಿ ಗೈಸ್, ಫೈನಲಿ ನಮ್ಮ ಅತ್ತೆ ಪ್ಲೇಟ್ ಖಾಲಿ. ಅತ್ತೆ ತಿಂದಾಯ್ತು. ನೀರಿಲ್ಲ, 5 ನಿಮಿಷ ನೀರು ಯಾರು ಕುಡಿಯಾರ ಅವರೇ ಇನ್ನು. ಅವತ್ತಿನ್ನು ಬೇಗ ಇನ್ನ ಸೆಕೆಂಡ್ ಪ್ಲೇಸ್ ಬರ್ವೆ. ಯಾವ ಅವತ್ತಿನ್ನು ಬೇಗ. ನೀರಿಲ್ಲ, ಅಜಯ್ ನೀರು ಕೊಡಂಗಿಲ್ಲ. ಅವ ನಿನ್ ಖಾರ ತಿನ್ನತ್ತಲ್ಲ ಫಸ್ಟ್ ತಾನೆ. ಯಾಕಮ್ಮ
ಗೈಸ್ ಅತ್ತೆದು ಫಸ್ಟ್ ಆಗಿದೆ. ಆಯ್ತವಾ ತುಟಿ ಎಲ್ಲ ಉರಿತಾವೆ. ಕೆಂಬ್ಲು ಆ ಪ್ಲೇಟ್ ಎಲ್ಲ ಖಾಲಿ ಮಾಡ ಅದನ್ನೆಲ್ಲ ತಿನ್ಕೋಬೇಕು. ಏನ್ ಚಕ್ಕೆನೂ ಇಲ್ಲ, ಅವೆಲ್ಲ ಖಾಲಿ ಮಾಡಿದ್ರೇನೆ. ಅವತ್ತಿನ ಅವೆಲ್ಲ ಖಾಲಿ ಮಾಡಿ ಅವೆಲ್ಲ ಖಾಲಿ ಮಾಡ್ಕೋಬೇಕು. ಏ ತಿನ್ಕೊ ಒಂದೆರಡು. ಏ ಚಕ್ಕೆ ಅಲ್ಲ ಅದು, ತಿನ್ನು. ಚಕ್ಕೆ ಅಲ್ಲ, ನಿಜವಲ್ಲ ಚಕ್ಕೆ ಅಲ್ಲ ಅದು, ತಿನ್ನು. ಏನಿಲ್ಲ, ತಿನ್ಕೋಬೇಕೆಲ್ಲ ಅವನ್ನ. ಏನ್ ಸಕ್ಕರೆ, ಏನ್ ಸಕ್ಕರೆ ಸಕ್ಕರೆ ಬೇಕಂತೆ ಅತ್ತೆಗೆ. ಏನತ್ತೆ ಬ್ರೆಡ್ ರೋಸ್ಟ್ ಅಷ್ಟೊಂದು ಖಾರ ಯಾಕೆ ಹಾಕಿಸ್ಕೊಂಡ್ಬಿಟ್ಟು ಅವನೇ ಇವತ್ತು ಜಾಸ್ತಿ ಖಾರ. ಕೊಡಿ ನೀರ. ಬೇಗ ತಗೋಬರೇ. ಯಾಕವ ನೀನ್ ಖಾರ ತಿನ್ನಲ್ಲ ನೀನು? ಸಕ್ಕರೆ ಖಾರ ಹೇಳ್ಬಿಟ್ಟು ಹಾಕಿಸ್ಕೊಂಬಂದ. ಸಿಕ್ಕಾಬಟ್ಟೆ ಖಾರ. ಕಮ್ಮಿ ಐತಿ ಈಗ ಖಾರ ಅವ ನಿನಗೆ? ಖಾರ ಇವರೊಬ್ರು ಪೆಂಡಿಂಗ್ ಇದ್ರು, ಇವ್ರು ಕೊಡ್ಬೇಕಾಗಿತ್ತು. ಆದ್ರೆ ತಿನ್ನಲ್ರು ಅವರು ಬ್ರೆಡ್ ರೋಸ್ಟ್ ಕೊಟ್ಟಿಲ್ಲ. ಆಮೇಲೆ ತುಟಿ ಎಲ್ಲ ಉರಿತಾವೆ. ಅಯ್ಯಪ್ಪ ಕೆಂಬ್ಲು ಕೆಂಬ್ಲ ಕಿತ್ಕೊಟ್ಟಿರೋದು. ಅವ್ವ ನೋಡಿ ಇನ್ನ ಸ್ಪೂನ್ಗೆ ಹಾಕ್ತಾನೆ ಯಾಕವ? ಸಕ್ಕರೆ ಮೇಲೆ ಸಕ್ಕರೆ. ಏನೋ ಅಷ್ಟೊಂದ್ ಖಾರ ನೀವು ಬ್ರೆಡ್ ರೋಸ್ಟ್ ಮಗ ಏನೋ ಮಾಡ್ಸ್ಕೊಂಡ್ಬಂದು ಮನೇಲಿ ಅಲ್ಲ, ಮನೇಲಿ ಅಡುಗೆ ಮಾಡ್ದಾಗ ಖಾರ ಇಲ್ಲ ಅಂತಿದ್, ಇವತ್ತು ಖಾರ ಹತ್ಕೊಂಡ್ಬಿಟ್ಟಿದ್ದೇನವ? ಏನ್ ಮಾಡ್ಕೊಂಡಿದೀನಿ ಅಂತ ಏನೋ ಮಾಡ್ಕೊಬಂದಿದ್ದೀರಿ. ಏನ್ ಮಾಡ್ಕೊಬಂದ್ರಿ? ಏನ್ ನೀನ್ ಶ್ವಾಸನೆ ಕೇಳಿ ಏನ್ ಮಾಡ್ಕೊಂಡ್ಬಂದಿದ್ದು? ಒಟ್ಟಲ್ಲಿ ಅಡುಗೆ ಮಾಡ್ದಾಗೆಲ್ಲ ನಮ್ಗೆ ಖಾರ 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 ಅನ್ನೋರು ಹಾಕ್ಬಿಟ್ಟೆ ಕಮ್ಮಿ ಹಾಕಿದೀನಿ ತಿನ್ನೋ ಕಮ್ಮಿ ಅಂತ. ಇವಾಗ ಕೇಳ್ರಿ ಅವ್ರನ್ನ, ಏನು ಒಂದ್ ಲೋಟ ಸಕ್ಕರೆ ತಿನ್ಕೊಂಡು ರವ ಮಗಳು ಇಬ್ರು ಸೇರ್ಕೊಂಡ ತೆಗಿ. ಅಷ್ಟೊಂದ್ ಖಾರನೇ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಖಾರ ಅಲ್ವಾ, ನಾವು ಖಾರಕ್ಕೆ ಜಾಸ್ತಿ ಖಾರ ಹಾಕ್ಸ್ಕೊಂಡ್ ಬಂದಿದ್ದು. ನೋಡಿ ನೀರು 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 ತಗೊಳ್ತಿಲ್ಲ ನೋಡಿ, ಬಾಯಿ ತೊಳಿತವ್ರೆ. ಅಷ್ಟೊಂದು ಖಾರನೇವ ಆಕ್ಟಿಂಗ್ ಮಾಡ್ತೀಯಲ್ಲ. ಮೆಣಸಿಕಾಯ ಚಿಲ್ಲಿ ಮೆಣಸಿಕಾಯಿ ತಗೊಂಡ್ಕೊಂಡು ನಮ್ಮ ಅವನ ಕಣ್ಣಲ್ಲಿ ನೀರು ಬರ್ತದೆ ನೋಡಿ. ನಮ್ಮ ಅತ್ತೆ ಕಣ್ಣಲ್ಲೂ ನೀರು ಬರ್ತೈತೆ ಪಾಪ. ಅತ್ತೆಗೆ ಮೊದಲೇ ಹುಷಾರಿರ್ಲಿಲ್ಲ, ಕೆಮ್ಮು. ನಮ್ಮ ಅಜ್ಜಿ ಒಬ್ರೆ ಗ್ರೇಟು, ಗಟ್ಟಿ ಕೂತವ್ರೆ. ಅಲ್ಲ ನೀನ್ ಹಾಕ ಕೂತಿದ್ದಲ್ಲ, ನೀನ್ ತಿನ್ಕೊಬಿಟ್ಟೆ. ಅವಳಿಗೆ ಒಂದ್ ಚಿಪ್ಪು ಆಮೇಲೆ ಅದನ್ನ ಕೊಡ್ತೀನಿ ತಗೋ, ಕಮ್ಮಿಗೆ ಇಟ್ಕೊಂಡು ಕೋತಿ ಅಜ್ಜಿ ಕೋತಿ ಕುಡಿಸ್ದಂಗೆ ಕುಡಿಸ್ತಾ ಇದ್ದೀರ ತಿನ್ಸ್ಕೊಂಡು.
ಅದು ಕೆಂಬ್ಳಿಗೆ. ಕೆಮ್ಗೆ ಒಳ್ಳೇದು. ಅದಕ್ಕೆ ಜ್ಯೂಸು. ಕೇಕ್ ಕೊಡು ಚಿನ್ನಮ್ಮ. ಖಾರ ಕೇಕ್ ತಗೊಳ್ರಿ ಹೋಲಿ. ಕೇಕ್ ಕೊಡು. ಕೇಕ್ ತಗೊಳ್ರಿ. ಏನು ಮಾಡ್ಲಿಲ್ಲ ಕಣ. ನೋಡಿ ಕೇಕ್ ಏನೋ ಮಾಡ್ಕೊಂಡ್ ಬಂದಿದ್ದೀರಾ ಅಂತವ್ರೆ. ತಿನ್ನಿ ಕೇಕ್ ಖಾರ ಅಂದ್ರೆ. ಇಲ್ಲ ಕೇಕ್ ಖಾರ ಆಯ್ತದೆ ಅನ್ಬಿಟ್ಟು ತಂದಿದ್ದೀನಿ. ನನಗೆ ಏನು ತಾಕ್ಲ ಕೇಕ್ ತಗೊಳ್ರಿ. ನೋಡಿ ಒಬ್ಬೊಬ್ರು ಮುಖ ಚೆನ್ನಾಗಿ ಬೋಯಿಸ್ಕೊತೀರಿ. ಅಪ್ಪ ಮೊದ್ಲೇ ಬಾಯಲ್ಲ ನನ್ಗೆ. ಯಾವ್ದೇ ಬುದ್ಧಿ ನಿಂದು. ಫ್ರ್ಯಾಂಕ್ ಇದು ತಿನ್ಸ್ತೀನಿ. ಯಾವಾಗಿಂದ ಕಾಯ್ಕ ಕೂತಿದ್ರಿ? ಅಕ್ಕೆ ನೆನಸ್ಕೊ ಹೊಟ್ಟೋದೆ. ಹೌದು ಕೇಕ್ ತಿನ್ಕೊಂಬಮ್ಮಿ. ಕೇಕ್ ಏನು ಮಾಡ್ಲಿಲ್ಲ ಕಣ, ತಿನ್ನುತ್ತೆ. ಕ್ರೀಮ್ ತಗೋ. ಇಲ್ಲ ಅತ್ತೆ ಕ್ರೀಮ್ ಚೀಪ್ ಸರೈತದೆ. ಇಲ್ಲ ನನ್ನ ಹಣೆಗೂ ಬೇಕಾ ಕೇಕ್ ನಾನೇ ತಿಂತೀನಿ ತಗೊಳ್ರಿ. ತಿಂತೋ ಸುಚಿನ. ಕೇಕ್ ಓಪನ್ ಮಾಡಲ್ಲ ಬಸ್ ಮೇಲೆ ಅದೇ ಅಪ್ಪ. ಏನಿ ಬುದ್ಧಿ ಸಿಗಿಸ್ಕೆಟ್ ಬುದ್ಧಿನ ಯಾವ ಬುದ್ಧಿ ಕಲ್ತಿರೋದು ನೀವು? ನೋಡಿ ಗೈಸ್ ಬೈತವ್ರೆ ಅವ್ವ. ನಿಮ್ಮ ಕೊಟ್ಟು ನನ್ನ ಕೊಡ್ಪನ್ನ ಚೇರ್ಬೇಕು. ನೀವೇನು ಹೊಟ್ಟೆ ಉದ್ದಾರ ಅದೇ ಅಷ್ಟು ವರ್ಷಕ್ಕೂ ಬಿದ್ದಿತ್ತು ಚಾಲದ. ಅದು ಚಿಪ್ಸು ಜೋಲೋ ಚಿಪ್ಸ್ ಅಂತ. ಅದನ್ನ ಹಾಕ್ಬಿಟ್ಟು ತಿನ್ಬಿಟ್ರೆ ಫುಲ್ಲು ಖಾರ. ಅವಾಗ ಚಿನ್ನಮ್ಮ ಹೇಳಿರ್ಲಿಲ್ಲ ಒಂದು ದಿವಸ ಚಾಲೆಂಜು, ಅದನ್ನ ತಿನ್ಬಿಟ್ಟು 10 ನಿಮಿಷ ಯಾರು ನೀರು ಕುಡಿಬಾರ್ದು ಅಂತ. ಇಷ್ಟಾಗ ಬಂದಿದ್ದಾರೆ ಚಕ್ಕರ್ ಇಟ್ಬಿಟ್ಟು ಪುಡಿ ಮಾಡ್ಕೊಂಡು ಒಂಚೂರು ಅವ್ವ ಅದನ್ನೆಲ್ಲ ಉದುರಿಸ್ಬಿಟ್ಟಿದ್ದೆ. ಹ್ಞೂ ತಿನ್ಸ್ತಾ. ಆಮೇಲೆ ತಿನ್ನಮ್ಮ ತಿನ್ಸ್ತೆ ತಾನೇ. ಅದು ಅವ್ವ ಚಕ್ಕೆ ಉದುರಿಸ್ಬಿಟ್ಟಿತ್ತಲ್ಲ. ಅದನ್ನ ತಿನ್ನಿಸ್ತೆ ಉದುರಿಸ್ಬಿಟ್ಟಿಲ್ಲ ಅವಳು ಚಕ್ಕಿನ. ದರ್ಶ ಅವರು ಏನದು? ಬಟ್ಟೆ ಬುಕ್ ಮಾಡಿದ್ರು. ಅಜ್ಜಿಗೆ ಇಷ್ಟೇ ಕೊಟ್ಟದ್ದು ಚಿಟಿಕೆ ಬೇಕಾದ್ರೆ ಕೇಳೋಣ. ಎಷ್ಟು ಪುಡಿ ಮಾಡ್ಕೊಂಡು ಒಂಚೂರು ಬೈರಾಗ್ತಿ ಹತ್ತು ನಿಂತು ಇಟ್ಬಿಟ್ಟಿನ ನಾನು ಉದುರಿಸಿದೆ ನಾನು ಚಕ್ಕೆ ಅಂದ್ಬಿಟ್ಟು. ನಾನು ತುಟಿ ಪಟ್ಟಿ ಎಲ್ಲ ಅಪ್ಪ ಬದ್ಗೂ ಹಾಕೊಟ್ಬಿಟ್ಟಿದ್ರಿ. ಲಾಸ್ಟಲ್ಲೂ ತೀರ್ಸ್ಬಿಟ್ಟೇನು ಹುಡುಗಾಟ್ವೆ. ಅಯ್ಯಪ್ಪ ಈ ಕಡೆ ಕೆಮ್ಸರ್ ಆಯ್ತದೆ, ಕಾರ್ಗೆಲ್ಲ ಕಿತ್ಕೊಂಡೋಗಿರ್ತದೆ ಬಿಡು. ಏನಾರ ಕೊಟ್ಟರೆ ಈಸ್ಕೊಂಡು ಇಬ್ರಿಗಿಂತಂದವೆಲ್ಲ ಅನ್ಕೊಂಡೆ ಡೌಟು. ಅಜಯ್ ಅದು ತಿಂದಲ್ಲ ಹೆಂಗಿತ್ತು? ಇನ್ನೊಂದ್ಸರಿ ಬೇಕೇ? ತಿನ್ಬೋದು ತಿನ್ನು. ಅದು ಕೆಂಬಿತ್ತಲ್ಲ ಅಜ್ಜಿ ನಿನ್ಗೆ, ಆ ಕೆಮ್ಮಿಗೆ ಒಳ್ಳೇದು. ಈಗ ಕೇಕ್ ತಿಂತ ಇದೆಯಲ್ಲ ಕೆಂಬರಲ್ತೆ. ಹಾ ಮಮ್ಮಿ ಹೆಂಗಿತ್ತದು ಚಿಪ್ಸು? ಚಿಪ್ಸ್ ಬಾಯ್ ಮಣ್ಣಾಕ್ತೆ. ಯಾಕೆ? ಕರ ತಗೊಂಡು ಹೊಡಿಯುವಂಗಿತ್ತು ಅತೆಗೆ. ನಿನಗೆ ಒಂದು 4 ಇರು ನಿಮ್ಮ ಅವ್ನು ಕೇಳುವ. ಅವ ನಿಂಗೆ? ಅಯ್ಯಪ್ಪ ದೇವ್ರೆ ಇನ್ನೊಂದ್ಸಲ ನೀನೇನೇ ತಂದ್ಕೊಟ್ಟು. ನೀವೇನು ತಂದ್ಕೊಟ್ರು ಬೇಡಪ್ಪ ಇನ್ನೊಂದ್ಸಲ. ಏಕೆ? ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ ನಮ್ಗೆ. ಹಂಗಾಗೋಯ್ತು. ಅಂತ ಇದು ಬಂದದ್ದು ತಿನ್ನಲೆ. ಅವಳು ನಿನ್ಗಿಂತ ಮೋಸ್ಕತಿ. ಬೋಯ್ತಾಳೆ ಅಂತ ಅವಳು ಮಾಡಲ್ಲ. ಇವನೇ ಎಲ್ಲ ಚಿತ್ತಪತಿ ಇವನೇ ಮಾಡೋನು. ಅದು ತಂದಿರೋದೇ ನಂಗೆ ಗೊತ್ತಿಲ್ಲ, ಆರ್ಡರ್ ಮಾಡಿರೋದು. ಓಕೆ ಗೈಸ್, ನೋಡಿದ್ರಲ್ಲ ಜೋಲೋ ಚಿಪ್ಸ್ ಮಹಿಮೆ ಹೇಗಿತ್ತು. ಜಸ್ಟ್ ಕಾಮಿಡಿಯಾಗಿ ಮಾಡಿರೋದು ಅಷ್ಟೇ, ವಿಡಿಯೋಗೋಸ್ಕರ. ಯಾರು ಮೈಂಡಲ್ಲಿ ಏನೋ ಇಟ್ಕೋಬೇಡಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.
ಅಷ್ಟೇ.